ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೀರೆ ಡ್ರೇಪ್ ಮಾಡ್ತಾ ಇದ್ದಾರೆ. ನಮ್ದು ಇನ್ನೂ ಬ್ರಷ್ ಆಗಿಲ್ಲ. ಇಲ್ಲಿ ಬಾಗ್ಲಲ್ಲೇ ಕೂತಿದ್ದೀನಿ. ಬಂದವರಿಗೆಲ್ಲ ಆಸರಿ ಅದು ಇದೆಲ್ಲ ಕೊಡೋಣ ಅಂಥೇಳಿ ಎಲ್ಲರೂ ಬಂದು ಆಸರಿ ಕೊಡಿರಿ. ಈ ಸಲ ಅಲ್ಲಿ ಆಚೆಗೆ ಅವರು ಒಬ್ಬರು ನಮ್ಮ ಯಜಮಾಂತಿ ಎಂತ ಹೇಳೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೆಚ್ಚಿನ ಸಾಗರದ ಗಾನ ಕೋಗಿಲೆ ಇಲ್ಲಿ ನಮ್ಮೊಂದಿಗಿದ್ದಾರೆ. ಇದು ನಮಗೆ ಒಂದು ಸುದಿನವಾಗಿ ನಮ್ಮ ಆದರ್ಶಪ್ರಾಯವಾದಂತಹ ಸಿಂಚನರವರು ಇಲ್ಲಿ ಬಂದಿದ್ದಾರೆ. ಬಡವರ ಬಂಧು, ಪರಿಸರ ಪ್ರೇಮಿ ಆದಂತಹ ಗಾನ ಕೋಗಿಲೆ ಇಂದು ನಮ್ಮಲ್ಲಿರುವುದು ಬಹಳ ಖುಷಿಯಾದ ಒಂದು ಸುಸಂದರ್ಭ. ಇಂತಹ ಒಂದು ಅದ್ಭುತಕ್ಕೆ ಸಾಕ್ಷಿಯಾದಂತಹ ಎಲ್ಲರೂ ನೆರೆದಿರ್ತಕ್ಕಂಥವ್ರು ಬಹಳ ಖುಷಿ ಪಡ್ತಾ ಇದ್ದಾರೆ. ಬಡವರ ಬಂಧು, ಪರಿಸರ ಪ್ರೇಮಿ, ಅನಾಥ ರಕ್ಷಕ, ಗೋರಕ್ಷಕ, ಭೂರಕ್ಷಕ, ಮಧು ಪ್ರೇಮಿ, ಮಧುಪಾನ್ ಮಸಾಲ, ಮಧುವನ ಬರೀ ಮುಟ್ಲೆ ಯಾರಿಗೆ? ಇವರಿಗೆ, ನಿಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿ. ಮತ್ತೆ ಆಮೇಲೆ ಆಡ್ತೀನಿ. ಇಲ್ಲಿ ಒಂದು ನವ ಜೋಡಿ ಬರೀ 30 ವರ್ಷದ್ದು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಿದ್ದಾರೆ. ಬನ್ನಿ ಕೇಳೋಣ ಅವ್ರ ಬಗ್ಗೆ, ವೈವಾಹಿಕ ಜೀವನದ ಕೆಲವೊಂದು ಟಿಪ್ಸ್ ಕೇಳೋಣ. ಈಗ ಎಲ್ಲದೂ ಇದೆ. ಆದ್ರೂ 30 ವರ್ಷ ಜೊತೆಯಾಗಿ ಕಳೆದ್ಯಾ, ಇನ್ನು 30 ವರ್ಷ ಹಿಂಗೆ ಕಳಿಯಕ್ಕೂ. ಅಲ್ಲ, ಏನಾರು ಒಂದು 30 ವರ್ಷ ಹೆಂಗ್ ಕಳ್ದಿ ಅಂತ ಟಿಪ್ಸ್ ಕೊಡಿ ನಮ್ಗೆ. ಹಿಂಗೆ ಒಂದಿನ ಜಗಳ, ಒಂದಿನ ಖುಷಿ, ರಗಳೆ ಎಲ್ಲದೂ ಇದ್ದಿದೆ. ರಾತ್ರಿ ಮಾಮೂಲಿ ಮಗ, ಎಂಥದ್ದು ಇಲ್ಲ. ಅಲ್ಲ, ರಾತ್ರಿ ಚೆನ್ನಾಗಿದ್ದಕ್ಕೆ ಮಗಳು ಹುಟ್ಟಿದ್ದಲ್ಲ. ಇವರು ಮಗಳ ಹತ್ರ ಕೇಳೋಣ. ಬೆಳಗ್ಗೆ ರಾತ್ರಿ ಬಗ್ಗೆ ಏನಾದ್ರು ಹೇಳಕ್ಕಿದ್ದ? ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಎಕ್ಸಾರ್ಮಿನ್ ಮಾತಾಡ್ಸೋಣ ಬನ್ನಿ. ದೊಡ್ಡ ಯಜಮಾನ, ಸಣ್ಣ ಯಜಮಾನ, ದೊಡ್ಡ ಯಜಮಾನ್ತಿ, ಎಲ್ಲರೂ ಚಂದವಾಗಿ ನಮಗೂ ಹಿಂಗೆ ಬಂದು ಒಪ್ಪಲ್ಲ ಅವಕಾಶ ಮಾಡಿಕೊಟ್ಟು ಗೊತ್ತಾ ಇರ್ಲಿ ಹೇಳಿ. ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದ. ಇವ್ರ ಹತ್ರ ಒಂದು ಸ್ವಲ್ಪ ಕೇಳೋಣ. ನಿಮ್ಮ ನಾ ಕರ್ಕೊಂಡ್ಬಂದಿ ಅಂತ ಹೇಳು ಒಂಚೂರು. ಕಾರಲ್ಲಿ ಸೂಪರ್ ಆಗಿ ಡ್ರೈವಿಂಗ್ ಮಾಡಿ ನಾನೊಂದು ಹಾರ್ಸಲ್ಲೇ ಉಳ್ಕೈಂದಿ ಅದಕ್ಕೆ ಇವತ್ತು ಬೈಂದಿ. ವಾರ್ಷಿಕೋತ್ಸವಕ್ಕೆ ಹಿಂಗೆ ಮಾಡ್ತಾ ಇರಿ, ಹಿಂಗೆ ಹೌಸೀಸ್ ಮಾಡ್ತಾ ಇರಿ. 100 ರೂಪಾಯಿಗೆ 400 ರೂಪಾಯಿ ಮಾಡ್ಕೊಂಡು ಹೋಗ್ತೀಯಾ? 100 ರೂಪಾಯಿಗೆ 400 ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇದ್ಯಾ? ಹಿಂಗೆ ಆಯೋಜಿಸ್ತಾ ಇರಿ ಹೌಸಿನ. ಇವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಮಾತಾಡ್ಕೊಂಡು ಒಳಗೆ ಹೋಗಿ. ಈ ಕಾರ್ಯಕ್ರಮದ ಬಗ್ಗೆ ಒಂದ್ಸತಿ ಮಾತಾಡ್ಕೊಂಡು ಒಳಗೆ ಹೋಗಿ. ಎಂತ ಕಾರ್ಯಕ್ರಮ? ಇಲ್ಲೊಬ್ರು ಮನೆಯವರಿದ್ದಾರೆ, ಹೆಸರಿಗೆ ಮನೆಯವರು ಮಾಡ್ತಿರೋ ಕೆಲಸ ನೋಡಿ. ಎಪ್ಸನ ಏನು ಮಾತಾಡಬೇಕು? ಮಧ್ಯಾಹ್ನ ನಿದ್ದೆಗಣ್ಣಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ. ನಿದ್ದೆ ಮಾಡ್ತಿದ್ದೆ ನಾನು ಆರಾಮಾಗಿ ಪೀಸ್ಫುಲ್ಲಾಗಿ. ನಿದ್ದೆ ಮಾಡೋ ಟೈಮ್ ಇದು. ಪ್ರಾಬ್ಲಮ್ ಏನು ನಿಂದು? ನನಗೆ ನೀನಂದ್ರೆ ಇಷ್ಟ, ಅದು ಎಂತಕ್ಕೆ ಇಷ್ಟ ಅಂತ ಗೊತ್ತಿಲ್ಲ, ಮತ್ತು ಇಷ್ಟ ಅಷ್ಟೇ ಅವಳು ಹೇಳಿದ್ದೆ ಅಷ್ಟೆ. ಎಲ್ಲ ಕಾಲು ಕೈ ನೋವು, ಸುಸ್ತಾಗಿ ಮಲಗಿದ್ದೆ ಆಯಿತಾ. ಒಬ್ಳು ಸಣ್ಣ ಹುಡುಗಿ ಬಂದಳು, ಫುಲ್ ಮನೆಯೆಲ್ಲ ಓಡಾಡಿ ಸುಸ್ತಾಗಿ ಮಲಗಿದ್ದೆ. ಇನ್ನೇನು ನಿದ್ದೆ ಬರೋಕ್ಕೂ ಬಂದ್ಲಪ್ಪ ಒಬ್ಳು. ಬಂದ್ಬಿಟ್ಟು ಏನಂತೇಳಿ ಗೊತ್ತಾ, ನನಗೆ ನೀನಂದ್ರೆ ಇಷ್ಟ, ಏನಕ್ಕೆ ಇಷ್ಟ ಅಂತ ಗೊತ್ತಿಲ್ಲ ಅಂದ್ಲು. ಇವತ್ತು ನಮ್ಮ ಮನೆಯಲ್ಲಿ ಮನೆ ಕಟ್ಟಿ 1 ವರ್ಷದ ಪ್ರಯುಕ್ತ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತವಾಗಿ ನಾವು ಸತ್ಯನಾರಾಯಣ ಪೂಜೆ ಮತ್ತು ಶ್ರೀಧರ ಸ್ವಾಮಿಗಳ ಪಾದುಕೆಯನ್ನು ತರಿಸಿ ಪಾದಪೂಜೆ ಮತ್ತು ಭಿಕ್ಷೆಯನ್ನು ಕೂಡ ಮಾಡ್ತಾ ಇದ್ದೇವೆ.
ಅದಕ್ಕೆ ನಮ್ಮ ನೆಂಟರಿಷ್ಟರು ಎಲ್ಲರೂ ಬಂದು ನಮ್ಮನ್ನು ಶ್ರೀಧರ ಸ್ವಾಮಿಗಳ ಒಂದು ಆಶೀರ್ವಾದ ಪಡೀಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ಇವಾಗ ಇನ್ನೇನು ಸದ್ಯದಲ್ಲೇ ಬರಲಿದೆ. ಇವತ್ತು ನನ್ನ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಏನು ಶ್ರೀಧರ ಸ್ವಾಮಿ ಪಾದಕ್ಕೆ ಬರೋದು. ಅದಕ್ಕೆ ನಾವೆಲ್ಲ ಬಂಧು ಬಾಂಧವರು ಸೇರಿದ್ದೇವೆ. ಭಾರಿ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಅಣ್ಣ ನಾನು ಏನು ಮಾತಾಡ್ತಿದ್ದೀನಿ ಅಂತ, ಯಾಕಂದರೆ ನಾನು ಟಿ ವಿನಲ್ಲಿ ಮಾತಾಡೋದು ನೋಡಿದ್ದಾನೆ, ಇಲ್ಲಿ ನಾನು ಲೈವಲ್ಲಿ ಮಾತಾಡೋದು ನೋಡಿಲ್ಲ. ಹಾಗಾಗಿ ಹೇಗೆ ಮಾತಾಡ್ತಾರೆ ಇವಳು ಅನ್ನೋದು ಭಾರಿ ಕುತೂಹಲ ನಮ್ಮ ಅಣ್ಣಂಗೆ. ಇನ್ನು ನನ್ನ ಪ್ರೀತಿಯ ಅಣ್ಣ ಇವನು, ನನ್ನ ಎಲ್ಲ ಆಗು ಹೋಗುಗಳಿಗೆ ನನ್ನ ಜೊತೆಗಿದ್ದವನು ಅವನು. ನಮ್ಮ ಅಕ್ಕ ಭಾವ ತುಂಬ ಶ್ರದ್ಧೆ ಭಕ್ತಿಯಿಂದ ಎರಡೂ ಕಾರ್ಯಕ್ರಮವನ್ನು ನೋಡಿ ಬಂಧು ಬಾಂಧವ್ರನ್ನೆಲ್ಲ ಕರೆದು ತುಂಬ ಚಂದ ಮಾಡಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ನಮಗೆಲ್ಲರಿಗೂ ಇದು ಹೆಮ್ಮೆ ಅನ್ನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲರೂ ಈಗ ಇವರೇನೋ ಮಧ್ಯ ಬೇರೆಯವ್ರು ಮಧ್ಯ ಮಾತಾಡ್ತಿದ್ರು. ಈಗ ಇವರಿಗೆ ಮೈಕ್ ಕೊಡೋಣ, ಮಾತಾಡಲಿ. ನಮ್ಮ ಆತ್ಮೀಯತೆಗೆ ಎಲ್ಲ ಜನರ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಬಂದಿದ್ದಕ್ಕಾಗಿ ತುಂಬ ಸಂತೋಷ ಆಗ್ತಾ ಇದ್ದು. ಹಾಗೆ ಈ ಥರ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಮಾಡೋಣ ಅಂತ ನನ್ನ ಮನಸ್ಸು ನಡೀತಾ ಇದೆ. ಒಳ್ಳೇದಾಗಲಿ, ಇದೇ ಥರ ಮಾಡ್ತಾಯಿರಿ. ಎಲ್ಲರ ಹಾರೈಕೆಗಳು ನಿಮ್ಮ ಮೇಲಿರುತ್ತೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮಿಂದ ಜನಕ್ಕೆ ಒಳ್ಳೇದಾಗಲಿ, ಜನರಿಂದ ನಿಮಗೆ ಒಳ್ಳೇದಾಗಲಿ. ನೀವು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು, ನಮ್ಮನ್ನು ಕರಿತಾ ಇರಬೇಕು, ನಾವು ಬರ್ತಾ ಇರಬೇಕು. ಆಗಲೇ ನಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿ ಸಾಧ್ಯ. ಆಗಾಗ ಬರೋಕ್ಕೆ ಹಂಗಲ್ಲ ನಿಂಗಳ ಮನೆಗೆ ನಂಗೆ ಬರೋಕ್ಕು, ನಂಗಳ ಮನೆಗೆ ನಿಂಗೆ ಬರೋಕ್ಕು ಕರೆಕ್ಷನ್ ಅಂತೆ. ನಿಂಗಳ ಮನೆಗೆ ನಂಗೆ ಬರೋಕ್ಕು, ನಂಗಳ ಮನೆಗೂ ನಿಂಗೆ ಬರೋಕ್ಕು. ನಿಮ್ಮ ಮನೆಗೆ ನಾವು ಬರ್ಬೇಕಾ, ನಮ್ಮ ಮನೆಗೆ ನೀವು ಬರ್ಬೇಕಾ? ನೀವು ನಮ್ಮ ಮನೆಗೆ ಬರಬೇಕು ಮೊದಲು, ಆಮೇಲೆ ನೀವು ಬರ್ಬೇಕು. ನಿಮ್ಮ ಮನೆ ಬಂದು ಏನು ಮಾಡಬೇಕು? ಒಂದು ಹಾಸಿಗೆ ಕರ್ಕೊಂಡು ಹೋಗ್ಬೇಕು. ಪೂಜೆ ಚೆನ್ನಾಗತ್ತಾ? ಪೂಜೆ ಭಾರಿ ಹೈಯೆಸ್ಟ್ ಆಯ್ತು. ಪೂಜೆ ಅಂತ ಭಾಳ ಚೆನ್ನಾಗಿ ಪಾದಕ್ಕೆ ಬಂತಡ. ಈಗ ಹಾಯ್, ನಾವಿಬ್ರು ಗಂಡ ಐತಿ. ಗೊತ್ತೇ ಇರಲಿಲ್ಲ. ಓ ಭ್ರಮೆ. ಇನ್ ಯಾರಿದ್ವೇನ? ಈಗ ನಮ್ಮ ಮದುವೆ ಆಗಿ 1 ವರ್ಷದ ಪ್ರಯುಕ್ತ, ಅಂದ್ರೆ ಇನ್ನೂ ಆಗಲ್ಲ, 22ಕ್ಕೆ ಆಗ್ತು. ಸೂನ್ ಟು ಬಿ 1 year ಮಿತಿ ಪ್ರಕಾರ ಹತ್ರ. ಅವ್ರೇನ್ ಹೇಳ್ತಾರೋ ಅದೇ. ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ಯಾ. ತುಂಬ ಚೆನ್ನಾಗಿ ಶಂಖವನ್ನು ಊದಿದ ಶರತಣ್ಣವರಿಗೆ ಧನ್ಯವಾದಗಳು. ಇನ್ನು ನಮ್ಮ ಮಾತನ್ನು ಮುಂದುವರಿಸ್ತೇವೆ. ಅದೇ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸುಮಾರು ಜನ ಬೈಂದ ಅನ್ನಕ್ಕಿಂತ ನಮ್ಮ ಪ್ರೀತಿ ಪಾತ್ರರಾದ ಎಲ್ಲರೂ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಕೊಂಡು, ವಿಶ್ವಾಸವನ್ನು ಇಟ್ಕೊಂಡು ಬೈಂದ ಕರುಣಾಮಯಾನಿ ತೋರೋಧಯ ಬಾಬಾ ಗುರು ದತ್ತಾತ್ರೇಯ ಬಾಬಾ ದತ್ತಾತ್ರೇಯಾನಿ ಕರುಣಾಮಯಾನಿ ತೋರೋಧಯ ಬಾಬಾ ಗುರು ದತ್ತಾತ್ರೇಯ. ಸಿದ್ಧ ಪುರುಷರು ಧರ್ಮ ಕರ್ಮವನಿದ್ದು ನಡೆಸಿದ ಶಕ್ತಿ ಸ್ಥಳವಿದು. ವರದ ಹಳ್ಳಿಯು ಪೂರ್ವದಲ್ಲಿ ಶ್ರೀ ಯತಿಗಳ ಸ್ಥಾನ. ಶ್ರದ್ಧೆ ಬೀರುತ್ತ ಗುರುವ ಕ್ಷೇತ್ರದಲ್ಲಿದ್ದು ಭಕ್ತರ ಸೇವೆಗೊಳ್ಳುತ್ತ ಎದ್ದು ಕಾಣುವ ತೆರದಿ ಧರ್ಮೋದ್ಧಾರ ಮಾಡುವನು.